ರೋಡ್ ಮೇಲೆ ನಾವು ಯಾವಾಗ ಏನಾಗ್ತೀವಿ ಅಂತ ಗೊತ್ತಿಲ್ಲ ಇವತ್ತು. ಅಂದರೆ 5,000 ಕೊಡಬೇಕು, 10,000 ಕೊಡಬೇಕು. ಇದು ಫ್ರೀಯಾಗಿ ಕೊಡ್ತಾವ್ರೆ ಅಂದರೆ ಯಾಕೆ ಮಾಡ್ಕೊಂಬಾರ್ದು? ಯಾವ ಥರ ಪಡ್ಕೊಳೋದು, ಇದು ಹೆಂಗೆ ಅಪ್ಲೈ ಮಾಡೋದು, ಅವು ಏನು ಅಂತ ಗೊತ್ತಾಗಲ್ಲ. ಈ ಕಾರ್ಮಿಕರಾಗಿರ್ಬೋದು, ಈ ಗಾರ್ಮೆಂಟ್ಸಾಗಿ ಕೆಲಸ ಮಾಡಿರೋರಾಗಿರ್ಬೋದು, ಅದೊಂದು ಸ್ವಲ್ಪ ವಿವರಣವಾಗಿ ಕೊಟ್ಬಿಟ್ರೆ ಅದೊಂದು ಹೆಂಗೆ ಪಡ್ಕೊಳೋದು ಏನು ಎತ್ತ ಅಂತ ಅಂದರೆ ಅವ್ರು ಇದು ಮಾಡ್ತಾರೆ. ಸರ್ಕಾರ ಇರೋದೇ ನಮ್ಮಂಥ ಬಡವ್ರಿಗೋಸ್ಕರ. ಕಾರ್ಮಿಕ ಇಲಾಖೆ ರಾಜ್ಯದ 23 ಅಸಂಘಟಿತ ವಲಯಗಳ ಕಾರ್ಮಿಕರೇನಿದ್ದಾರೆ ಅವರ ಅಭ್ಯುದಯಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಕೂಡ ಒಂದು. ಇದರ ಮುಖಾಂತರ ಕೆಲವೊಂದು 23 ವಲಯಗಳನ್ನು ಗುರುತಿಸಿದರೆ ಆ ವಲಯದ ಕಾರ್ಮಿಕರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಅದು ಜನರಿಗೆ ಯಾವ ರೀತಿ ಗೊತ್ತಿದೆ, ಆ ಒಂದು ಕಾರ್ಮಿಕರಿಗೆ ಏನು ಗೊತ್ತಿದೆ ಅನ್ನೋದನ್ನು ನಾವು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಇಲ್ಲೊಂದಿಷ್ಟು ಜನ ಕ್ಯಾಬ್ ಡ್ರೈವರ್ಗಳಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಅವ್ರಿಗೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಿದೆಯಾ ನಾನು ಅವರನ್ನೇ ಕೇಳ್ತೀನಿ. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ನಾನು ಅವ್ರಿಗೆ ಅವೇರ್ನೆಸ್ ಮೂಡಿಸೋಣ, ಅವ್ರಿಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ಸರ್ ಕ್ಯಾಬ್ ಡ್ರೈವರ್. ಓಕೆ, ನೀವೆಲ್ಲ ಕ್ಯಾಬ್ ಡ್ರೈವರ್ ಅಲ್ಲ ಸರ್? ಸರ್ ನಿಮ್ಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೆ ತಂದಿದೆ, ಅದೇನೆಂದರೆ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಅಂತ. ಓಕೆ ನೋಡಿ, ನಿಮಗೆ ಈ ಒಂದು ಯೋಜನೆ ಬಗ್ಗೆ ಏನಾದರೂ ಮಾಹಿತಿ ನಿಮಗೆ ಗೊತ್ತಿದೆಯಾ? ನಿಮ್ಗೆ ಇದುವರೆಗೂ ಏನಾದರೂ ಮಾಹಿತಿ ಗೊತ್ತಿತ್ತಾ ನಿಮಗೆ ಒಂದು ಯೋಜನೆ ಬಗ್ಗೆ? ಯಾವ ರೀತಿ ಸರ್ ಇದೆ ಸರ್ ಇದು ಕೊಡ್ತೀರಾ? ಕಾರ್ಮಿಕ ಇಲಾಖೆ ಒಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಅಂತ. ಇದರಲ್ಲಿ 23 ವರ್ಗಗಳು ಬರ್ತವೆ. ಅಂದರೆ ಮನೆ ಕೆಲಸದವರು, ಟೈಲರು, ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಈ ಥರ. ಇದರಲ್ಲಿ ನೀವು ಕ್ಯಾಬ್ ಡ್ರೈವರ್ ಅಂತ ಹೇಳ್ತಾ ಇದ್ದೀರಿ, ನೀವು ಕೂಡ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು. ಅಂದರೆ ನಿಮಗೂ ಯಾವುದೇ ಒಂದು ಅಸಂಘಟಿತ ವಲಯ, ನಿಮ್ಮದು ಇವತ್ತು ಕ್ಯಾಬ್ ಕೆಲಸ ಇರ್ಬೋದು, ಇಲ್ಲ ಅಂತ ಅಂದರೆ ನಿಮ್ಮ ದುಡಿಮೆ ಇವತ್ತಾಗಲ್ಲ. ಅಥವಾ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನಿಮ್ಮನ್ನು ನೋಡ್ಕೊಳಕ್ಕೂ ದುಡ್ಡು ಬರಲ್ಲ. ಇವತ್ತಿನ ದುಡಿಮೆ ನಿಮ್ಗೆ ಇವತ್ತಷ್ಟೇ, ನಾಳೆ ದಿವಸ ನಿಮ್ಗೆ ಆ ದುಡ್ಡು ಹುಟ್ಟಲ್ಲ. ಸೊ ಅಂಥದಕ್ಕೋಸ್ಕರ ನಿಮಗೋಸ್ಕರ ಸಹಾಯ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ, ಅದರಲ್ಲೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಒಂದಿಷ್ಟು ಯೋಜನೆ ತಂದಿದ್ದಾರೆ. ಸೊ ನಿಮಗೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಜೀವನ ಅನ್ನೋದು ಅನಿಶ್ಚಿತತೆ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಡ್ರೈವರ್ ಜೀವನ ಅಂತೂ ಇವತ್ತು ರೋಡ್ ಮೇಲೆ ನಾವು ಯಾವಾಗ ಏನಾಗ್ತೀವಿ ಅಂತ ಗೊತ್ತಿಲ್ಲ ಇವತ್ತು. ಖಂಡಿತ. ಹೀಗಿದ್ದಾಗ ನಮ್ಮ ಜೀವ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಂಥ ಟೈಮಲ್ಲಿ ನಾವೊಂದು ಇನ್ಶೂರೆನ್ಸ್ ಅನ್ನೋದು ಕೂಡ ನಾವು ಮಾಡಿಸಿಲ್ಲ ಅಂತಂದಾಗ ನಮ್ಮ ಮನೆಯವ್ರು ಸಫರ್ ಪಡ್ತಾರೆ, ನಮ್ಮ ಮನೆಯವ್ರಿಗೆ ಏನೂ ಸಿಗಲ್ಲ. ಅಂಥ ಟೈಮಲ್ಲಿ ಇವ್ರು ಏನು ಮಾಡಿದ್ದಾರೆ, ಒಂದು ವೇಳೆ ಕಾರ್ಮಿಕರಾಗಿ ನೀವು ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ನಿಮಗೆ ಯೋಜನೆ ಮುಖಾಂತರ. ಇದನ್ನು ಕೊಟ್ಟು ಒಂದು ವೇಳೆ ಯಾವುದೋ ಏನೋ ಅನಿವಾರ್ಯತೆಯಾಗಿ ನಮ್ಮ ಜೀವ ಹೋಗೋಂಥ ಸಂದರ್ಭ ಬಂತು ಅಂದರೆ 1 ಲಕ್ಷದವರೆಗೂ ನಿಮಗೆ ಪರಿಹಾರ ಕೊಡ್ತಾರೆ. ಒಂದು ವೇಳೆ ಗಂಭೀರ ಗಾಯ ಆಯಿತು, ಕೈ ಕಾಲು ಏನಾದರೂ ಹೋಯಿತು, ಈ ಥರ ಆಯಿತು ಅಂತಂದರೆ ಅವಾಗಲೂ 1 ಲಕ್ಷ ಪರಿಹಾರ ಕೊಡ್ತಾರೆ. ಚಿಕ್ಕ ಪುಟ್ಟ ಗಾಯ ಆಯಿತು ಅಂತಂದರೆ 50,000ವರೆಗೂ ಪರಿಹಾರ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ಡೆತ್ ಆದರೆ ಜೀವ ಎಲ್ಲಿದ್ದರೂ ಹೋಗುತ್ತೆ. ಸೊ ಮನೇಲಿ ಒಂದು ವೇಳೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂಡಿದ್ದು ಮನೇಲಿ ಏನಾದರೂ ಒಬ್ಬರು ಜೀವ ಹೋಯಿತು ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳ್ಬಿಟ್ಟು 10,000ವರೆಗೂ ಅವರು ಒಂದು ಸಹಾಯಧನವನ್ನು ಕೊಡ್ತಾರೆ. ಸರ್ ಆನ್ಲೈನಲ್ಲಿ ಇದಾಗಬೇಕಾ, ಲಾಗಿನ್ ಆಗಬೇಕಾ? ಹೌದು, ಖಂಡಿತ. ನಿಮಗೆ ಒಂದು ಸಹಾಯವಾಣಿ ಒಂದು ಕೊಟ್ಟಿದ್ದಾರೆ, 155-214 ಅಂತ. ಇದರಲ್ಲಿ ನಂಬರ್ ಹಾಕಿರ್ತಾರೆ. ಇಲ್ಲಿ ನೀವು ಇದಕ್ಕೆ ಕಾಲ್ ಮಾಡಿಕೊಂಡು ನಿಮ್ಗೆ ಏನೇ ಸಹಾಯವಾಣಿ ಏನೇ ಬೇಕಿದ್ರೂ ನೀವು ಮಾಡ್ಕೋಬೋದು. ಎರಡನೇದಾಗಿ ನೀವು ಇದನ್ನು ರಿಜಿಸ್ಟ್ರೇಷನ್ ಹೇಗೆ ಆಗೋದು ಅಂತಂದರೆ, ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ, KSUWSSB.karnataka.gov.in ಅಂತ. ನೀವು ಈ ವೆಬ್ಸೈಟ್ಗೆ ಫ್ರೀಯಾಗಿ ಹೋಗಿ ಲಾಗಿನ್ ಆಗಬೇಕು. ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ ಕೂಡ ಕೇಳ್ತಾರೆ. ಏನಂತಂದರೆ ಒಂದು ಪಾಸ್ಪೋರ್ಟ್ ಹಾಕಬೇಕು, ಮತ್ತು ನಿಮ್ಮದು ಮೊಬೈಲ್ ನಂಬರ್ ಅದೆಲ್ಲ ಹಾಕಿ ಎಂಟ್ರಿ ಆಗಿ ಲಾಗಿನ್ ಆದರೆ ನಿಮ್ಗೇನು ಮಾಡ್ತಾರೆ, ನಿಮಗೆ ಈ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ತಾರೆ. ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ. ಏನೋ ಸರ್ ಮಾಡಿಕೊಟ್ರೆ ನಮಗೂ ನಮ್ಮಂಥವ್ರು ಇದು ಮಾಡ್ಕೊಂತೀವಿ ಸರ್. ಸರ್ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮುಂಚೆ ಗೊತ್ತಿತ್ತಲ್ಲ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಇದುವರೆಗೂ ನಮಗೇನು ಗೊತ್ತಿರಲಿಲ್ಲ. ಇವಾಗ ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ. ಅಂದರೆ ನೀವು ಇವಾಗ ಇದನ್ನು ಮಾಡಿಸ್ಕೊತೀರಾ ಸರ್? ಈ ಒಂದು ಯೋಜನೆ ನಿಮಗೆ ಸಿಕ್ಕಿದೆಯಲ್ಲ, ಸರ್ಕಾರ ನಿಮಗೆ ಉಚಿತವಾಗಿ ಕೊಡ್ತಾರೆ. ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೋಬೇಕು. ನಾವು ಇವಾಗ ನೀವು ಹೇಳಿದ್ರಿಂದ ಇದು ಮಾಡಿ ಮಾಡ್ಕೊತೀವಿ ಸರ್. ಒಳ್ಳೆಯದೇ ಸರ್, ಮಾಡಿಸ್ಕೊತೀವಿ ಸರ್. ಅಂದರೆ ಸಂತೋಷ್ ಲಾಡ್ ಅವರು ಈ ಒಂದು ಕಾರ್ಮಿಕರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ನಿಮಗೆ ಏನು ಅನಿಸುತ್ತೆ ಸರ್? ಸರ್ ಸರ್ಕಾರ ನಮ್ಮ ಇದಕ್ಕೆ ಜನಗಳು ಒಳ್ಳೆ ಮಾತಾಡ್ತಾರೆ ಅಂದರೆ ಮೇನ್ ಇಂಪಾರ್ಟೆಂಟ್ ಅಲ್ವಾ? ಮೇನ್ ಒಳ್ಳೇದು ಮಾಡಬೇಕು. ಇವಾಗ ಯಾಕೆಂದರೆ ನಿಮಗೆ ಈ ಒಂದು ಇನ್ಶೂರೆನ್ಸು ನೀವು ಪರ್ಸ್ನಲ್ಲಾಗಿ ಮಾಡ್ಕೋಬೇಕು. ಇನ್ಶೂರೆನ್ಸ್ ಮಾಡ್ಕೋಬೇಕು ಅಂದರೆ ಇದು ಒಂದು ರೀತಿ ಇನ್ಶೂರೆನ್ಸ್ ಸ್ಕೀಮೇ. ನಿಮಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಒಂದು ಬೆನಿಫಿಟ್ ನಿಮ್ಗೆ ಸಿಗುತ್ತೆ ಅಂತ ಇದ್ರೆ ಅಂದರೆ 5,000 ಕೊಡಬೇಕು, 10,000 ಕೊಡಬೇಕು. ಇದು ಫ್ರೀಯಾಗಿ ಕೊಡ್ತಾವ್ರೆ ಅಂದರೆ ಯಾಕೆ ಮಾಡ್ಕೊಂಬಾರ್ದು? ಕರೆಕ್ಟ್ ಅಲ್ಲ? ಮಾಡಿಸ್ಬೋದು. ಸೈಬರ್ನಲ್ಲಿ ಮಾಡಿಸ್ಬೋದು. ಸೈಬರ್ ಸೆಂಟ್ರಲ್ಲಿ ನೀವು ಮಾಡಿಸ್ಬೋದು ಸರ್. ಆನ್ಲೈನಲ್ಲಿ ಹೋಗ್ಬಿಟ್ಟು ನಾವು ಮಾಡಿಸ್ಕೊಂಡು ಮುಂದೆ ನಮಗೂ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಮಾಡ್ಬೋದು, ಮಾಡ್ತೀವಿ ಸರ್. ಪಡ್ಕೊಳೋದು ಅದು ಹಂಗೆ ಅಂತ ಗೊತ್ತಿಲ್ಲ. ಯಾಕಂದರೆ ಓದಿರೋರು ಇರ್ತಾರೆ, ಓದಿಲ್ದವ್ರು ಇರ್ತಾರೆ. ಯಾವ ಥರ ಪಡ್ಕೊಳೋದು, ಇದು ಹೆಂಗೆ ಅಪ್ಲೈ ಮಾಡೋದು, ಅವು ಏನು ಅಂತ ಗೊತ್ತಾಗಲ್ಲ. ಈ ಕಾರ್ಮಿಕರಾಗಿರ್ಬೋದು, ಈ ಗಾರ್ಮೆಂಟ್ಸಾಗಿ ಕೆಲಸ ಮಾಡಿರೋರಾಗಿರ್ಬೋದು,
ಅದೊಂದು ಸ್ವಲ್ಪ ವಿವರಣವಾಗಿ ಕೊಟ್ಬಿಟ್ರೆ ಅದೊಂದು ಹೆಂಗೆ ಪಡ್ಕೊಳೋದು ಏನು ಎತ್ತ ಅಂತ ಅಂದರೆ ಅವ್ರು ಇದು ಮಾಡ್ತಾರೆ. ಇವಾಗ ನೀವು ಹೇಳಿದ್ರಿ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಅಂತ. ಇವಾಗ ಕೆಲವ್ರ ಹತ್ರ ಇರೋಲ್ಲ, ಮೊಬೈಲ್ಗಳೇ ಇರೋಲ್ಲ, ಯೂಸ್ ಮಾಡೋದು ಬರೋಲ್ಲ. ಅದು ಮೇನ್. ಅದಕ್ಕೋಸ್ಕರನೇ ಒಂದು ಸಹಾಯವಾಣಿ ಸಂಖ್ಯೆ 155214 ಇದೆ. ಮತ್ತು ಒಂದು ವೆಬ್ಸೈಟ್ ನಂಬರ್ ಕೂಡ ನಿಮಗೆ ಇಲ್ಲಿದೆ, ವೆಬ್ಸೈಟ್ ಅಡ್ರೆಸ್ ಕೂಡ ಇರುತ್ತೆ. ನೀವು ಮೊಬೈಲಲ್ಲೇ ಹೋಗಿ ಲಾಗಿನ್ ಆಗ್ಬೋದು. ಮೊಬೈಲಲ್ಲಿ ಅಡ್ರೆಸ್ ಕೊಟ್ಟರೆ ನಿಮಗೆ ಅಲ್ಲಿ ಲಾಗಿನ್ ಎಲ್ಲ ಕೇಳುತ್ತೆ, ನೀವು ಅದನ್ನು ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ಕಾರ್ಮಿಕ ಇಲಾಖೆಗಳು ಇರ್ತವೆ, ಒಂದು ಏರಿಯಾಗಳಲ್ಲೂ ನಿಮಗೆ ಕಾರ್ಮಿಕ ಇಲಾಖೆಗಳು ಇರ್ತಾರೆ, ಲೇಬರ್ ಆಫೀಸ್ಗಳು. ಸೊ ನೀವು ಅಲ್ಲೂ ಹೋಗಿ ಅಲ್ಲೂ ಫ್ರೀಯಾಗಿ ಮಾಡ್ಕೋಬೋದು. ಇಲ್ಲಾಂದ್ರೆ ಯಾವುದೋ ಒಂದು ಸೈಬರ್ ಸೆಂಟರ್ ಇರುತ್ತೆ, ಅಲ್ಲೂ ಹೋಗಿ ನೀವು ಲಾಗಿನ್ ಆಗ್ಬೋದು. ಇಷ್ಟೆಲ್ಲ ಫೆಸಿಲಿಟಿ ನಿಮ್ಗೆ ಅವಾಗ ಅಲ್ಲಿ ಸಿಗ್ತಾ ಹೋಗುತ್ತೆ. ಸರ್, ನೀವು ಈ ಒಂದು ಕಾರ್ಡ್ ಮಾಡಿಸ್ಕೊತೀರಲ್ಲ, ಏನು ಮಾಡಿಸ್ಕೊಂತೀವಿ ಸರ್. ನಮಗಿದು ನಮ್ಮ ಡ್ರೈವರ್ಸ್ಗೆಲ್ಲ ಒಳ್ಳೇದಾಗುತ್ತೆ ಅಂದರೆ ನಾವು ಖಂಡಿತ ಮಾಡ್ಕೊತೀವಿ. ಸರ್ಕಾರದಿಂದ ಇಷ್ಟೊಂದು ಸೌಲಭ್ಯ ಇದೆ ಅಂದರೆ ನಾವು ಮಾಡಿಸ್ಕೊಂಡ್ಲೇಬೇಕಲ್ಲ. ಸರ್ಕಾರ ಇರೋದೇ ನಮ್ಮಂಥ ಬಡವ್ರಿಗೋಸ್ಕರ, ಅದರಿಂದ ನಾವು ಖಂಡಿತ ಮಾಡಿಸ್ಕೊಂತೀವಿ ಸರ್. ಸರ್ಕಾರ ಜಾರಿಗೆ ತಂದಿದ್ದಂಥ ಒಂದು ಯೋಜನೆ ನಿಮ್ಮಿಷ್ಟು ಜನಕ್ಕೆ ಏನಾದರೂ ಇದಕ್ಕೆ ಮುಂಚೆ ಗೊತ್ತಿತ್ತಾ ಸರ್, ಅಥವಾ ಇವಾಗಲೇ ಗೊತ್ತಾಗ್ತಾ ಇರೋದಾ ಸರ್? ಇದಕ್ಕೆ ಮುಂಚೆ ಏನೂ ಬಂದಿಲ್ಲ ಸರ್ ಇಂಥವೆಲ್ಲ. ಗೊತ್ತಿತ್ತು, ಅದೆಲ್ಲ ದುಡ್ಡು ಕಟ್ಟಬೇಕಾಗಿ ದುಡ್ಡು ಅದು ಸೈಬರ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಅದೆಲ್ಲ ಹೋಗಿ ಓಡಾಡೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಇದು ಫ್ರೀ ನಮ್ಮ ಮೊಬೈಲಲ್ಲೇ ಮಾಡ್ಕೋಬೋದಲ್ಲ, ನಾವು ಮಾಡ್ಕೊತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದು ಸಾಕಷ್ಟು ಜನ ಕಾರ್ಮಿಕರು ಮತ್ತು ಡ್ರೈವರ್ಗಳಿಗೆ ಎಷ್ಟೋ ಜನಕ್ಕೆ ಒಂದು ಮಾಹಿತಿ ಗೊತ್ತಿರಲಿಲ್ಲ. ಆದರೆ ನಮ್ಮ ಲಯನ್ ಟಿ ವಿ ಮೂಲಕ ಈಗ ಇಷ್ಟು ಜನಕ್ಕೆ ನಾವು ಒಂದು ಮಾಹಿತಿ ಕೂಡ ಕೆಲಸ ಮಾಡಿದ್ದೀವಿ. ಅವರು ಕೂಡ ನಾವು ಈ ಒಂದು ವೆಬ್ಸೈಟ್ಗೆ ಹೋಗಿ ಒಂದು ಲಾಗಿನ್ ಆಗಿ ನಾವು ಕೂಡ ಒಂದು ಸ್ಮಾರ್ಟ್ ಕಾರ್ಡನ್ನು ತಗೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ.